attention please. Here we meet once again. ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ನಂದು ಮತ್ತೊಂದು ಯೂಟ್ಯೂಬ್ ಬ್ಲಾಗ್ಗೆ ಎಲ್ಲರಿಗೂ ವೆಲ್ಕಮ್. ನಾವಿವತ್ತು ಮೈಸೂರು ಕಡೆ ಪಯಣ ಮಾಡ್ತಾ ಇದ್ದೀವಿ. ನಮ್ಮ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿಂದ ಹೊರಡೋಣ ಬನ್ನಿ. ಇದು ನಮ್ಮದು ಕಾಂಪ್ಲೆಕ್ಸು. ಇಲ್ಲೇ ಹೊಸ ಶಾಪ್ ಓಪನ್ ಮಾಡ್ತಾ ಇರೋದು. ಏನು ಶಾಪು ಅಂತ ಮುಂದೆ ನಾನು ಯೂಟ್ಯೂಬ್ ಚಾನಲಲ್ಲಿ ರಿವ್ಯೂ ಮಾಡ್ತೀನಿ, ವೆಯ್ಟ್ ಮಾಡಿ. ಈ ಯಡಿಯೂರು ಪ್ರಕೃತಿ ಸೌಂದರ್ಯ ಸವಿಯೋಕ್ಕೆ 2 ಕಣ್ಣು ಸಾಲಲ್ಲ. ಹಂಗಂತ ಹೇಳ್ಕೊಂಡು ನಾವು ಇಲ್ಲೇ ನಿಲ್ಲಕ್ಕೂ ಆಗಲ್ಲ. ಇಲ್ಲಿಂದ ಹೊರಡಬೇಕು. ಎಲ್ಲಿಗೆ ಹೊರಡಬೇಕು? ಮೈಸೂರಿಗೆ ಹೊರಡಬೇಕು. ಏನಕ್ಕೆ ಹೋಗಬೇಕು ಮುಂದೆ ನೀವೇ ನೋಡಿ. ಬಟ್ ತುಂಬ ನನ್ನ ಫ್ರೆಂಡ್ಸು ಮತ್ತು ನಾವೆಲ್ಲ ಒಟ್ಟಿಗೆ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಲೂಸ್ ಟಾಕ್ಸ್ ಇರುತ್ತೆ. ಮಧ್ಯದಲ್ಲಿ ಸೆನ್ಸಾರ್ ಕಟ್ಟು ಇದೆ, ಬೀಪ್ ಸೌಂಡು ಇದೆ. ಬನ್ನಿ ಹೊರಡೋಣ. ಇಲ್ಲಿಂದ ನಾವು ಹೊರಟ್ಬಿಟ್ಟು ಸೀದಾ ನಮ್ಮ ಕಾರ್ ಶೆಡ್ಗೆ ಪಾರ್ಕಿಂಗ್ ಮಾಡಿದ್ದೀವಿ. ಕಾರ್ ಶೆಡ್ಡಲ್ಲಿ ಅಲ್ಲಿಗೆ ಹೋಗಬೇಕು. ಅಲ್ಲಿಂದ ವಾಯ್ಸ್ ಓವರು ಮೈಕ್ ಥ್ರೂ ಬರುತ್ತೆ. ನೆನೆ ಸಾಯಿ ನನ್ನ ಮಗ, ನೀನು ನೆನೆ ಸಾಯ್ಬೇಕು ನೆನ್ರಿ. ಬನ್ನಿ ಬಾ ಸೋನ, ಮಾಡೋ ನೀನು ಜಗಳ ಅಂತ ಆಗ್ತೀನಿ, ಜಗಳ ಅಂತ. ಇವನು ಯಾವ ನಿಂತ್ಕೊಂಡ್ರೆ ಇವನು ಒಂಥರ ಟ್ರೈನ್ ಇದ್ದಂಗೆ ಮಾತಾಡೋದು. ಹೊಡಿತಾನೆ. ಒಂದೇ ಫೋನ್ ಮಾಡಿದ್ದು. ಯಾಕೆ? ಮುಂಜಾನೆ ಕಾಲೇಟ್ ಆಗದೆ ಅಂತ ಕುಣ್ಕೊಂಡ್ ಕೇಳ್ಕೊಂಡ್ ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಈ ಕೇಸಿಗೆ ನಾನು ಜೀವವನ್ನು ಇಟ್ಟು ಅವ್ರು ನೋಡ್ಲಿ. ನಾನು ಸರ್ ಮನೆ ಪೂಜೆ ಐತೆ ಸರ್ ಅಂತ ನೋಡ್ ಬಂದಿದ್ದು. ಯಾರ ಮಕ್ಕಳಪ್ಪ ನೀವೆಲ್ಲ? ಹಿಂಗ ಆಡ್ತಾರೆ ಇಲ್ಲಿ ಚಿಕ್ಕಮಂಗ್ಳೂರಿಗೆ. ಏನ್ ಇಷ್ಟು ಬೇಗ ಹೋಯ್ತಾ ಇರೋದು? ಡ್ಯೂಟಿಲೇ ಕದ್ ಬಂದಿಲ್ಲ, ನಾವು ಡ್ಯೂಟಿಲಿ ಜನರೇಷನ್ ಕದ್ ಬಂದಿದೀವಿ. ನಾನ್ ಫೋನ್ ಮಾಡಿ ಹೇಳ್ದೆ ನನ್ಗೆ 5 ಹೋಗಿತಾರೆ ಈಗ. ನಿಮ್ಮಿಬ್ರನ್ನೇ ಕ್ಯಾಚ್ ಮಾಡಕ್ಕಾಗಿರೋದು ಮೈನ್ ಆಗಿ. ಬ್ರೋ, ಭಗವದ್ಗೀತೆ ಅವರ ಇಟ್ಕೊಂಡ್ಬಿಟ್ಟಿದ್ದೀರಾ. ಒಳ್ಳೆ ಬೈಗಳ ನಿಮ್ಗೆ ಗಲಾಟಿ ನಿಮ್ ಮೇಲೆ. ಬಿಡಿ ಗ್ಲಾಸ್. ಅಣ್ಣ 2 ಅವರ್ ಕಾಯ್ತಾರೆ. ಹೇಳಿದ್ರು ನಮ್ಗೆ ಹೇಳಿದ್ರು. ಸಿಕ್ಕಾಮುತ್ತ ನಡ್ರ ಲೋಡಕ್ಕೆ ಮಾಡಿದ್ದು. ನನಗೆ ಅಲ್ಲಿ ಫೋನ್ ಸಿಂಬಲ್ ಮಾತಾಡಿ ಗೊತ್ತೇ ಇಲ್ಲ. ಯಾರು ಫ್ರೆಶಿಗೆ ಫೋನ್ ಮಾಡೋ ಅಂತ ಅಷ್ಟೇ ಹೇಳಿದ್ರು. ಪ್ರೇಯರ್ದು ಬಾರ್ಲಾತಾಗ ನಾನು ಬರ್ತೀನಿ ಎಲ್ಲ ಟ್ರೈನ್ ಹಿಡಿತಲ್ಲ. ನಮ್ದು ಕಾರ್ ಇದೆ, ನಮ್ದು ಬ್ಯಾಂಗಿರಲ್ಲ. ಹೋಗಿರ್ತೀನಿ ಮನೆ ಇರ್ಬೋದಾಯ್ತು. ಇದು ನಿಮ್ದೆ ಕಣ. 2 ಅವರ್ ಕಾಯ್ಸಿದ್ರಲ್ಲ ನಮ್ಮನ್ನು ಸುಮ್ನೆ ಇಲ್ಲ. ಹೋಗಿ ದೇವಸ್ಥಾನ ಮುಗಿಸ್ಕೊಂಡ್ಮೇಲೆ ಅದೇನ್ ಹೇಳ್ತೀವಿ ಅದನ್ನ ಮಾಡ್ಕೊಂಡ್ಬಿಡ್ತೀವಿ. ಮಾಡೋಣ. ನೀನ್ ಈ ಆಟ ತಲ್ಲಿ ಆಟ ಇನ್ನು ನಾವ್ ಹೇಳದ್ ಬೇಡ. ಹೋಗೋಣ ಅಂದ್ರೆ ಹೋಗೋಣ, ನಾವ್ ಹೇಳೋದೇ ಬೇಡ. ಬುಧವಾರ ಅಲ್ಲಿ ಕುತ್ಕೊಂಡ್ ಮಾತಾಡ್ತಾ ಇದೀವಣ್ಣ. ಶನಿವಾರ ನಾನ್ ಹೇಳದ್ನ ಮೈಸೂರು ಹೆಂಗ್ ಗೊತ್ತಲ್ಲ, ಆಡದಿದ್ರೆ ಕೆಳಗಡೆ ಮೈಸೂರು ಹೊಂಟೋಗೋಣ, ಹೋಗ್ಬಿಡೋಣ. ನನ್ ಕರೆ ಎತ್ಕೊಂಡ್ಬಿಡ್ತೀನಿ. ನಾನು ಬುಧವಾರ ಓಡೋಣ, ನನ್ ಕರೆ ಎತ್ಕೊಂಡ್ಬಿಡ್ತೀನಿ. ಯಾರ್ಯಾರು? ನಾನು, ನೀನು, 3 ಜನ. ನಮ್ಮ ಪ್ಲಾಸ್ಟಿಕ್ ಮಂಜೇಶ್ ಅಣ್ಣ. ಬೆಳಗ್ಗೆ ಬಂದಿಲ್ಲ. ಪಾರ್ಟಿ ದಿನ ಬಾಸ್ ಹೇಳಿದ್ರು. ನೀನ್ ಒಟ್ಟಿಗೆ ಏನ್ ಬೆಳಗ್ಗೆ ನಾನೇನು
ಬೆಳಗ್ಗೆ ಏನ್ ತಿಂದೆ? ಬೆಳಗ್ಗೆ ಏನಂದ್ರೆ ಗೊತ್ತಣ್ಣ, ನಾನು ಬೆಳಿಗ್ಗೆ 8 ಕಾಲಿಗೆ ಫೋನ್ ಮಾಡ್ಬಿಟ್ಟ, ರೆಡಿ ನೆನಪ್ಪ, ಎಷ್ಟು ಗಂಟೆಗೆ ಹೊರಡು? ನಿನ್ನೆ ಫೋನ್ ಮಾಡಿಲ್ಲ, ನಿನ್ನೆಲ್ಲ ಪೂರ್ತಿನೇ ಫೋನ್ ಮಾಡಿಲ್ಲ. ನನ್ನ ಮಕ್ಕಳ ಒಂದು ಕೆಲಸನೇ ಯಾವಾಗ ಮಾಡಿಲ್ಲ. ವರ್ಕೌಟ್ ಮಾಡ್ರೆ ವರ್ಕೌಟ್ ಅಲ್ಲ ಕಣೋ, ನೀವ್ ಹೇಳ್ಬೇಕು. ಇವತ್ತು ಬೆಳಗ್ಗೆ ಫೋನ್ ಮಾಡ್ಬಿಟ್ಟು 8 ಕಾಲಿಗೆ ಫೋನ್ ಮಾಡ್ಬಿಟ್ಟು ರೆಡಿ ನೆನಪ್ಪ ಅಂತ. ನಾನು ಮಕ್ಕಳು ಮಾಡ್ಬಾರ್ದ ಅಂದ್ಬಿಟ್ಟು ಓಂಕರಪ್ಪ ರೆಡಿ. ಎಷ್ಟು ಗಂಟೆಗೆ ಹೋಗೋದು? 5 ಗಂಟೆಗೆ, 4:15, 5 ಗಂಟೆಗೆ ಬಿಟ್ಬಿಟ್ಟು 4 ಗಂಟೆಗೆ ಬಿಟ್ಬಿಡೋಣ ಅಂದ. ಫಸ್ಟ್ ದೇವಸ್ಥಾನ ಬಾಕ್ಲಾಕ್ ಬಿಡ್ತಾರೆ, ರೆಡಿಯೋ 3 ಗಂಟೆಗೆಲ್ಲ ಬಿಟ್ಬಿಡ. ಸರಿ ಆಯ್ತು, 3 ಗಂಟೆಗೆಲ್ಲ ಬಿಟ್ಬಿಡ. ನಾವ್ 2:30 ಗುಂಪೆ ವಿಡಿಯೋ ನೋಡಿದೆ ಬ್ರದರ್, ಇವತ್ತೊಂದು ವಿಡಿಯೋ ನೋಡಿದೆ, ಯಾವ್ದೋ ಇಷ್ಟದಲ್ಲಿ ಯಾರೋ ಚಾಮುಂಡಿ ಬೆಟ್ಟ ಎಲ್ಲ ಹಿಂಗ್ ಓಕೆ ಅಂತ ಎಲ್ಲ ಓಕೆ ಸರ್. ಕೋಲಿ ಹುಡುಗರು ಜಾಸ್ತಿ ಎಲ್ಲ ಕೆಟ್ಟದಾಗಿ ಬೈತಾ ಇರ್ತಾರೆ. ನೀನ್ ಅಮ್ಮ ನೀನ್ ಹಂಗ್ ಬೈದಿದ್ಬಿಟ್ಟಿ ಅಲ್ಲಿ ನೋಡ. ಹೆಂಗ್ ಇಟ್ಟದ್ ನಾ ದೇವಸ್ಥಾನ ಯಾವ್ದು ಇದಾರು ಗೊತ್ತಿಲ್ಲ. ಅಲ್ಲ ಮಂಜೇಶಣ್ಣ ಅಂತ ಹೆಸರು ಹೇಳಿಲ್ಲ ನಮ್ಗೆ. ಮಂಜೇಶಣ್ಣ ನಾನ್ ನೋಡ್ದಾಗ್ಲೇ ಮಂಜೇಶಣ್ಣ ಬತ್ತೈತೆ ಅಂತ ಗೊತ್ತಾಗಿ. ಹಂಗಲ್ಲ, ನೀನ್ ಹೇಳ್ದಲ್ಲಪ್ಪ ಮಂಜೇಶಣ್ಣ, ನಾನು ಎಲ್ಲ ಶೆಡ್ ಹತ್ರ ವೇಟ್ ಮಾಡ್ತಾ ಇದೀವಿ ಅಂತ. ಅವಾಗ ನನಗ್ ಗೊತ್ತಾಗಿದ್ದು. ಈಗ ಮಂಜಣ್ಣ ಆಗಿರ್ ಬೇಗ ಬಂದ್ಬಿಡ್ತಿದ್ರ. ನಿಂಗ ಬೆಲೆ ಅಪ್ಪು ಬಾಸ್ ಅವರು ನಮ್ಗೆ ಮಂಜಣ್ಣ ನಮ್ ದೇವರಣ್ಣ ಸಿದ್ದಿಂಗಪ್ಪನ ಎಲ್ಲ ಹೇಳ್ಬಿಟ್ಟ. ಮಾತ್ ಹೆಂಗಪ್ಪ ನಮ್ ಯಡಿಯೂರಲ್ಲ ಒಂದು ನೋಡು, ಹುಷಾರಾಗ್ಬಿಡು. ಯಾವ್ದೋ ಒಂದ್ ಹಾಕೊಳ್ಳತೆಗೆ ಒಟ್ನಲ್ಲಿ ಫ್ರೀ ಆಗ್ಬಿಡು ಅಷ್ಟೇ. ಇಲ್ಲ ಮಂಜೇಶಣ್ಣಂಗ್ ಇರೋಷ್ಟು ಗೌರವ ನಿಮ್ಮ ಇದೇನಪ್ಪು. ನನ್ನಂತ ಫ್ರೆಂಡ್ ನಿನ್ಗೆ ಮತ್ತೆ ಸಿಗ್ಬೋದು ಮಚ್ಚ, ಆದ್ರೆ ಊಟನೂ ಮಾಡ್ತಿರ್ಲಿಲ್ಲ. ಊಟ ಮಾಡಿಲ್ಲ ನಾನು. ನೀವ ಹೊರಟಿದಾರ ಏನೋ ಕೊಡಿಲ್ಲ. ಚಾಮುಂಡೇಶ್ವರಿ ದೇವಸ್ಥಾನ ನೋಡ್ಕೊಂಡ್ ಬಂದ್ ನಿಮ್ಗೆ ವಾಂತಿ ಭೇದಿ ಆಗೋಗ್ಲಿ ಹೋಗು. ಹಿಂದೆ ಅರ್ಧ ಶಾಪ ನಮ್ಗೆ ಬಾ. ಒಂದು ಮರ್ಡರ್ ಮಾಡ್ಬಿಟ್ಟು ಬರ್ತೀನಿ ಮೇಡಮ್. ಡಬಲ್ ಮರ್ಡರ್ ಕರ್ದ. ಸೊಂಟದವರೆಗೂ ಬೆಳೆದಿರೋ ಮಕ್ಕಳಿಗೆ ಹೊಡೆದು ಬುದ್ಧಿ ಹೇಳ್ಬೋದು, ಹೆಗಲವರೆಗೂ ಬೆಳೆದಿರೋ ಮಕ್ಳಿಗೆ ಹೆಂಗ ಹೊಡೆಯೋದು? ಎಲ್ಲರ ಮೂಕ ಪ್ರೇಕ್ಷಕರ ನಾನೇ ಸುಮ್ಮನೆ ನೀವ್ರೆ ಕಿತ್ತಾಡ್ತಾವ್ರೆ. ಅಣ್ಣ ನನ್ ಕೈಯಲ್ಲಿ ಆಯ್ತು. ಅರ್ಧ ಗಂಟೆ ಲೊಂಟ ಬಿಡೋಣ ಅಂತು. ಎಲ್ಲಿಗೆ? ಮನೆಗೆ. ಅರ್ಧ ಗಂಟೆ ನೀವು ಬರ್ಲಾರ ಹೋಯ್ತೀನಿ ಅಂತು. ಯಾವ್ದಾರ ಒಳ್ಳೆ ತರಿಸ್ತೀನಿ. ಯಾವತ್ ತಗೊಳೋದು ಗಾಡಿ ಎಲ್ಲ ಡೇಟ್ ಫಿಕ್ಸ್. ಒಟ್ಟಲ್ಲಿ ಎಷ್ಟು ಡೇಟ್ 24 ಅಲ್ವಾ? ಇಷ್ಟೊತ್ತು ನಾಯಿಗೆ ಬಂದ್ಬಿಟ್ಟು ನಮ್ಗೆ ಒಂದ್ ರೌಂಡ್ ಕೊಡ್ತಿರ್ತಾನೆ. ಮಾಡ್ಕತಾನ ಓಡಾಡ್ಬಿಟ್ಟು ಆಮೇಲೆ ನಿಲ್ಸದ ತಲೆ ಕೆಲ್ಸ ಹುಡುಗಿ ಹೋಗಕ್ಕಾಗಲ್ಲ. ಕಾರ್ ತಗೊಂಡ್ ಹೋಯ್ತೀನಿ ಅಂದೆ, ಕಾರ್ ಇಲ್ವಾ ಅಂತ ಹೇಳ್ತಾರೆ ಅವನು. ಅಷ್ಟೇ ಮೈಲೇಜ್ ಅಲ್ಲ, ಅಷ್ಟೇ 18 ಕೊಡೋದು. ಕಾರ್ ತಗೋದಿತ್ತಲ್ಲ, 2,000 ಹಾಕಿ ಕಾರ್ ಬರೋದಲ್ಲ. ಮೇಂಟೆನೆನ್ಸ್ ಕಾರ್ಗಿಂತ ಇವ್ರಿಗಿಂತ ಕಡಿಮೆ ಕಡಲ ಜಾಸ್ತಿ ಕಡ. ಬರೀ ಕ್ಲಿಚ್ ಬಂದೆ 7,000 ರೂಪಾಯಿ. ಗಾಡಿ ಕದ್ಬಿಟ್ರಿ ಎಷ್ಟು ಇರ್ಬೇಕು? ನಂಗೂ ಬೇಡ ನಿಂಗೂ ಬೇಡ, ಒಂದ್ 25,000 ಅಕೌಂಟ್ ಹಾಕೋ. ಗಾಡಿ ಕದ್ಬಿಟ್ರೆ 3 ಲಕ್ಷ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಕೋತೀಯ. ಈಗ ನನಂಗ್ ಕಟ್ಟಿಲ್ಲ ಅಂದ್ರೆ ಇದೊಂದು ಬದುಕಿ. ಇನ್ನೊಂದ್ ಕಟ್ಟಿಲ್ಲ ಅಂದ್ರೆ ಉಣ್ಬೇಕು. ಅದೇ ನಾನು 60,000 ರೂಪಾಯಿ ದಂಡ ಕಟ್ಟ ನನಗೆ. ಕಂಗ್ರಾಚುಲೇಷನ್ ಬ್ರದರ್. ಯಾವತ್ ಕಟ್ತಪ್ಪ? ಒಂದು ಇನ್ಸೂರೆನ್ಸ್ ಇದ್ದಾರೆ. ಅಬ್ಬಬ್ಬಬ್ಬ, ಲ್ಯಾಟ್ರಿ, ಇನ್ಕಮ್ ಟ್ಯಾಕ್ಸ್. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ವರುಣ ಏನೋ ಅಂತ ಜಯ ಮಾಮ್. ಹೋಗ್ತಾ ಇದ್ದೀರಾ? ಏನ್ ಸಿಗ್ತೀಯ? ಓ ದೊಡ್ಡ ಚಿಕ್ಕ ಕುಡುಕು ನನ್ನ ಮಕ್ಕಳು. ಹೆಂಗ್ ಕೊಡಿಸ್ತೆ ಕಣ, ಒಳ್ಳೆ ಮನೇಲಿ ಕೊಡಿಸ್ತೆ. ನೋಡು, ಅವ ಹೆಣ್ಣು ಮಕ್ಕಳಿಗೆ ಮಾತಾಡ್ತೈತ್ ನೋಡು, ಮಾತಾಡ್ತೈತೆ. ನೀನೇ ಗಂಡ. ಚೆನ್ನಾಗಿದ್ಯಾ ಅಣ್ಣ? ಊಟ ಆಯ್ತಾ ಅಣ್ಣ?
ಇನ್ನ ಇಲ್ಲ ಕಣಪ್ಪ. ಒಳ್ಳೆ ಗಂಟ್ ಕೊಡಿಸ್ತೆ ಕಣ, ಕುಡ್ದ್ ಬಂದು ಕಣ ರಾತ್ರಿ ಹೊತ್ತು ಏನು ಮಾಡಲ್ಲ. ನೀ ಮದುವೆ ಮಾಡಿದ್ರ ಈಗ ರೂಮ್ ಕಳಿಸಿದೀವಿ ಅಲ್ಲಿ ಮಗ ಐತೆ, ನಾನೇನ್ ಕೊಡ್ಸಕ್ ಅಣ್ಣ ನೀನೇ ಬಾರಣ ಇವತ್ತು. ಮಳೆ ಕಣ್ಣ. ಯಾವ ಮಂಜಣ್ಣ? ಅವ್ರ ಹೆಂಗ ರೇಸರ್ ಬಾಸ್ ಮಂಜಣ್ಣ. ಅಲ್ಲರಿ ನಾನ್ ಲಲ್ಲಿ. ಹಲೋ, ನಾಳಿಗೆ ಪೂಜೆ ಮಾಡಿಕೊಂಡಿದ್ದೀನಿ ಆಂಜನೇಯ ದೇವಸ್ಥಾನದಲ್ಲಿ. ಟೆಕ್ಸ್ಟ್ ಮಾಡ್ತಾವ್ರೆ. ನೋಡ್ರಿ ಅವೆಲ್ಲ ಬಿಟ್ಬಿಡ್ರಿ. ನರಸಿಂಹರಾಜು ಏನು ಅಂದ್ರೆ ನಾವೆಲ್ಲ ಇಲ್ಲ ಅಂದ್ರೆ ಕರ್ಕೊಂಡೆ ಬರ್ರಿ. ಮತ್ತೆ ನನಗೆ ನಾಳೆ ಆಮೇಲೆ ಇಬ್ರು ಸಂಸಾರ ಮಾಡ್ಕೊಂಡು ಮಾಡ್ತೇವ್ರೆ ಸಂಸಾರ. ತಾಳಿ ಕಟ್ಸನ್ ಲಲ್ಲಿಗೆ. ನರಸಿಂಹರಾಜು ತೀರೋದ ಈಗ ವರುಣರಾಜು. ಲಾರಿ ಡ್ರೈವರ್ ಹಾಳಾಗೋದ್ರು ಅಂತಾನೆ ಅವ್ನು ಎಲ್ಲ ಆಕ್ಸಿಡೆಂಟ್ ಸತ್ತೋಗ್ಲಿ, ಮಗ ಇರೋದಕ್ಕೆ ಅವ್ನು ನೋಡ್ಕೊಂಡು ನಾವ್ ಇಬ್ರು ಸಂಸಾರ. ಖರ್ಚಿಗೆ ಅವ್ರಿಗೆ ಇವ್ರಿಗೆ ಎಲ್ಲ ಇಲ್ಲಿ ಈ ರೂಟ್ ಬರ್ತಿದ್ರ ನೀವು? ಮೈಸೂರಿಗೆ ಅಲ್ಲ ಬಸ್ ಹಂಗಲ್ವಾ, ಹೈವೇ ಮದ್ದೂರ್ ಮೇಲೆ ಜಾಯ್ನ್ ಆಗಲ್ವಾ? ಇಲ್ಲ ಯಾವ ಮಡಿಕೊಂಡವನು. ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಬನ್ನಿ. ಇಳಿಯೋ ಬಾರ, ಯಾಕೋ ಅಪರೂಪದ ಮುಳ್ಳಂದಿ ಬಾಬಾ. ಡಯಟ್ ಫುಲ್ ಚೀಟು. ಬಂಗಾರಪೇಟೆ ವರ್ಕೌಟ್ ಮೇಲೆ ಅಳ್ಳಾಡ್ಕೊಂಡ್ ಹಿಂಗೆ ಹೋಗಿ ಹಿಂಗೆ ಏನ್ ತಿನ್ನು ಮುಂಚಿಸ್ನೆ? ಚೀಟ್ ಡೇ ಮಾಡೋ, ಚೀಟ್ ಡೇ. ಫಿಲ್ಟರ್ ಹೊರಗಡೆ ಬಂದಲ್ಲ, ನಮ್ಗೆ ನೆಂಟ್ರ ಅವ್ರ ಇಲ್ಲಿ ಫಿಲ್ಟರ್ ಮಾಡಕ್ಕೆ. ಕಾರಣ ಮುಂಜಾನೆ ಜಾಮೂನ್ ತಿನ್ನು. ಗುಲಾಬ್ ಜಾಮೂನ್ ಎಲ್ಲ ಗಲ ಗಲ ಆಗಲ್ಲ ಅಂತ ಅಲ್ಲಾಡ್ಬಿಟ್ವಲ್ಲ ಅಲ್ಲಿ ತಿನ್ನೋ ಗುಲಾಬ್ ಜಾಮೂನ್. ತಿನ್ನಿ ಬಾಸ್, ಹೆಂಗೈತೆ ಬಾಸ್? ಯಾವೇ ಚಲ್ತಿಯಲ್ಲ ಕಡೆಗೆ ಸ್ಪೂನ್ ಬಿದ್ದೈತಿ. ಬೇರೆ ಸ್ಪೂನ್ ಕೊಡಿ ಸರ್, ಬಿದ್ದೈತಿ. ಕೊಡಿ ಕೊಡಿ ಕೊಡಿ. ನಮ್ಮ ಯಾವ್ದೋ ಒಂದ್ ಹೇಳಿ, ಏನಾದ್ರು ಎನಿಥಿಂಗ್ ಟೇಸ್ಟ್ ಮಾಡೋಣ. ಸುಕ್ಕ ತಿಂತೀರಾ? ಯೂಟ್ಯೂಬರ್ ಅದಕ್ಕೆ ಡಸ್ಟ್ಬಿನ್ ಎಲ್ ಬೈ ಆ ಡಸ್ಟ್ಬಿನ್ ಇಟ್ಟಿದ್ವಾ ಅಲ್ಲಿ? ಹೇಳೋರೆ ಅಣ್ಣ 3 ಮಸಾಲೆ, 1 ಪಾನಿಪುರಿ, 1 ದಹಿಪುರಿ. ಪಾನಿ ಕಳ್ಳಿ ಬಿಡುದು ಮಾಡ್ಬೇಕು. ಬೆಳಗ್ಗೆ 1 ಶರ್ಟು ಪ್ಯಾಂಟು. ಹಲೋ, ಅದಾದ್ಮೇಲೆ ನೋಡು. ಹಾ ಹೇಳೋಣ, 1 ಟಿ ಶರ್ಟು. ಅಣ್ಣ ಇಲ್ಲೇ ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಲೇ, ಇವ್ನ್ ಹೆಂಗ ನೋಡೋ. ಬಸ್ ಹೇಳಿದ್ರ ಆರ್ಡ್ರು? ಬಸ್ ಹೇಳೋರು. ಮಂಜಣ್ಣ ನೀವೇನ್ ಆರ್ಡ್ರ್ ಹೇಳಿದ್ರಿ? ದಹಿಪುರಿ ಹೇಳಿ. ಇದೇನ ಬಸ್ ಹೇಳಿದ್ದು? ಪಾನಿ ನೀರಿದಂಗೈತೆ. ಸೇಮ್ ನೀರು. ಇದೇನ್ ಬೈ ಹಿಂಗೈತೆ? ನೀರ್ ಕಲರ್ ಐತೆ. ಸೇಮ್ ನೀರಿದೈತಾ? ಬಂಗಾರಪೇಟೆ ಬರೋದು ಹಿಂಗೆ ಪಾನಿಪುರಿ ಪಾನಿ. ಪಾಂಡವಪುರ ಪೇಟೆ ಇದು.
ಜಾಮೂನ್ ಸ್ವಲ್ಪ ಖಾರ. ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಜಾಮೂನ್ ಸ್ವಲ್ಪ ಖಾರ. ಯಾವ ಇವೆಲ್ಲ ಇಟ್ ಇಸ್ ನಾಟ್ ಮೇಕ್ಸ್ ನೋ ಸೆನ್ಸ್. ಪಾನಿ ಕ್ರೇಜ್ ಆಗುತ್ತೆ. ಎಲ್ಲಿ ನಿಲ್ಲಿಸ್ತೀರಾ? ತೋತಿನು ಹೆಂಗಾಯ್ತವ್ರೆ? ಏನ್ ಬಾಸ್ ಇಷ್ಟೇ ಇಷ್ಟ ಹಾಕತ್ತೀರಾ? ಮಂಜಣ್ಣ ಇದು ಕೋಕ್ ಹಾಕೊಂಡ್ ಕುಡೀರಿ ಸಾಕಾತ ಇರ್ತದೆ. ಚಲೋ ಮುಂದೆ ನಿಲ್ಸ ಬನ್ನಿ. ಅಸಹ್ಯವಾಗಿದ್ರೆ ಅಸಹ್ಯ ಅನ್ಬೋದು. ನಾವು ಕುಣಿಗಲ್ಲ ತಿನ್ವಲ್ಲ ಅದ್ರ ಟೇಸ್ಟ್ ಇಷ್ಟ ಅಷ್ಟಿಲ್ಲ, ಒಟ್ಟ ಪಾನಿ ಡಿಫ್ರೆಂಟ್ ಆಗೈತೆ. ಪಾನಿ ದೊಡ್ಡ ಹೇಳ್ಬಿಡಬ್ರು. ಅವ್ರಿಗೆ ಯಾಕೆ ತಿನ್ಕೋತಾರದು ಚೆನ್ನಾಗಿರೋ ತಿಂದ್ರೆ ಚೆನ್ನಾಗಿರೋ ಅಷ್ಟೇ ಬಿಡಿ. ಈಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಬೇರೆ ಚಾಟ್ಸ್ ತಿನ್ನ ಅವನ್ ಬಗ್ಗೆ ಎಕ್ಸ್ಪ್ಲೋರ್ ಮಾಡ. ಹೆಂಗ್ ತಿನ್ಬಿಡೋ ನೀನು ಮಿಂಡ್ರಿ, ನೀನೇನ್ ಕಮ್ಮಿ ಅಲ್ಲ ಕುಳ್ಮಿಂಡ್ರಿ. ಡಯಟ್ ಬ್ರೇಕ್ ಮಚ್ಚಿ ಇವತ್ತು. ಏನ್ ತಂದಿದೆ? ಮತ್ತ ಅವನು ಅಲ್ಲೇ ಬಂಗಾರಪೇಟೆ ಅವನ್ಗೆ ಕೊಟ್ಬಿಟ್ಟಿರ, ಅವನೇ ಅದನ್ನೇ ಮಾಡ್ಕೊಟ್ಬಿಡೋನು. ಧೂಳು ಧೂಳು. ಜನ ಕಮ್ಮಿ ಅವ್ರಿ. ಇಷ್ಟ ಇಲ್ಲೇ ಕ್ಲೋಸ್ ಆದ್ರೆ ಕೆಬಿಡಿ ಕೇಸರಿ ಕಾಲಿಂಗ್ ನೂತನ್ ಕೆಬಿಡಿ ಗೇಮ್ ಕಣೋ ವಾಲಿಬಾಲ್ ಹಂಗಂದ್ರೆ. ಹೌದಾ? ಕೆಬಿಡಿ ಅಂದ್ರೆ ಕಬಡ್ಡಿ ಅನ್ಕೊಂಬಿಟ್ಟಿದೆ ಬ್ರೋ ನಾನು. ಹಂಗ ನಾನ್ ಇನ್ಯಾವ ಹೊಸ ಗೇಮ್ ಅನ್ಕೊಂಬಿಟ್ಟೆ. ಓದದ್ ಕಲರಿ ಅನ್ಎಜುಕೇಟೆಡ್ ಬಡೇತವ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಮಾಡಿದವ್ರಿಗೆ ತೆಗಿತಲ್ಲ ಫೋನ್ ರಶ್ ಆಯ್ತಾ? ಈಗ ಬಟ್ಟೆ ಬೈದಾ ಇದೀವಿ. ಈಗ ಹೋಯ್ತಾ ಇದ್ದೀರಾ? ಅರ್ಧ ಗಂಟೆ ಬೇಗ ಬರ್ಬೇಕಿತ್ತು. 7 ಗಂಟೆಗೆ ಬಾಗಿಲು ತೆಗೆದು ಫಸ್ಟ್ ಕೆಬಿಡಿ ಕಬಡ್ಡಿ ಅಂತಾನೆ ಅನ್ಕೊಂಡಿದ್ದೆ. ನೀವ್ ಹೆಂಗ್ ಬ್ರೀಫ್ ಆಗಿ ಹೇಳಿದ್ರಲ್ಲ ಕನ್ಫ್ಯೂಸ್ ಆಗ್ಬಿಟ್ಟೆ. ಅಪ್ಪು ವಾಲಿಬಾಲ್ ಹೆಂಗೆ ಫೇವರ್ ಹಂಗೆ ಕಬಡ್ಡಿ ಹಂಗೆ ಮಾತಾಡ್ತಿದ್ನಲ್ಲ. ಅವನು ಸ್ಪೋರ್ಟ್ಸ್ ಅಲ್ಲ ಇನ್ನೊಂದು ಸ್ಪೋರ್ಟ್ಸ್ ಹಾಳು ಮಾಡ್ತಾನೆ ಅಂತ. ಡಿಮೋಟಿವೇಟ್ ಮಾಡ್ತಾ ಇದ್ದೀನಿ. ಆಷಾಢದಲ್ಲಿ ಬಿಡಲ್ಲ. ಮತ್ತೆ ಆಷಾಢದಲ್ಲಿ ಪರೀಕ್ಷೆ ಅಂತ ಅಂತೀಯ? ಐತೆ ಕೊಡ್ಲ ಬಸ್ ಐತೆ. ಅಪ್ಪುದಾದ್ರೆ ಕೊಡಿ ಅಂತೀರ ನಮ್ಮ ಅಪ್ಪುದ್ ಮಾತ್ರ ಕಾಸು. ಏನ್ ಕೊಡು ನಂದೇ ಕಣಪ್ಪ. ನೆನ ಹುಲ್ಲಿಗೆ ಹಾಕ್ರು ಚಾಮುಂಡೇಶ್ವರಿ ಮಂಗಳೂರಿಗೆ ಏದಕ್ ಹಾಕ್ರು ನಂದೇ ಹಾಕ್ಲಿ ಬಿಡು. ಇದೆಲ್ಲ ಹಾಕ್ಬಿಡುವೆ ಬೇಡ. ದೂರ ಆಯ್ತೈತಿ. ಇಲ್ಲ ಪಾರ್ಕಿಂಗ್ ಹತ್ರ ಇದ್ರಾಗ ಇನ್ನು ಮುಂದೆ ಅಲ್ಲೋಗಿ ಹಾಕ್ರಿ ಇಟ್ಟಿರ್ತಾರೆ. ಅಲ್ಲೋಗು ಹತ್ರ ಆಯ್ತದೆ. ಕೆಲಸ ಮಾಡು ಸ್ವಲ್ಪ ಸುಮ್ನೆ ರೋಚೊತ್ತೆ. ಏನ ಇಷ್ಟೊಂದು ಭಯ ನನಗೆ. ರೈಟ್ ಹೋಗಿ ಇನ್ನ ರೈಟ್ ಹೋಗಿ ಮುಂದೆ ಹೋಗಿ ರೈಟ್ ಕೊಟ್ಟು ಆ ಕಡೆ ಫುಲ್ ಹೆಚ್ಚಿಗೆ ಬಸ್ ಇಲ್ಲೇ ಎಲ್ಲಾರ ಒಳಗ ಹಾಕಿ ಬಸ್ ಅಲ್ಲೂ ಅಳ್ಗ ಹಾಕಿ ಬಸ್ ಹಿಂಗೋ ಚಾಮುಂಡಿ ಬೆಟ್ಟಕ್ ಬಂದೋ. ಇಲ್ಲ ಐತೆ ಬನ್ನಿ ಬ್ರೋ. ಬಾ ಇಲ್ಲೇ ಬಾ. ಬನ್ನಿ. ಎಲ್ಲದ್ನ ರಿಚಿ ಅಪ್ಪು ಆಲೆ ಎಲ್ ಅಪ್ಪು ಬಾಸ್ ಎಲ್ಲಿ?
ನೋಡ್ ಮಚ್ಚಿ, ಇದು ಸೇಮ್ ಇನ್ಸ್ಟಾ 360 ತರನೇ, ಗೊತ್ತಾಗಲ್ಲ ಸ್ಟಿಕ್ ಹಿಡ್ದಿರೋದು. ವೈಬ್ರೇಷನ್ ಬರ್ತೈತೆ ಹೆಂಗೋ ನೋಡ್ಬೇಕಷ್ಟೇ. ನಿನ್ನ ಇಟ್ಟಿಗೆ ಇಳಿಸ್ಬೇಕಾಯ್ತೈತೆ ನಾ ಕೆಳಕ್ಕೆ. ಎಲ್ಲದ ಅಪ್ಪು? ಎಲ್ಲ ಟಾಯ್ಲೆಟ್ಗೆ ಹೋದ ಅನ್ಸುತ್ತೆ ಬಾಸ್. ಮುಂಚೆ ದರ್ಶನ ಮಾಡಿಸ್ತೀಯ ಇವತ್ತಾದ್ರು? ಏನೋ ಮಾಡು ಮಾಮ್, ನಿನ್ಗೆ ಅದೃಷ್ಟ ಐತೆ. ಆಲೆ ಅಪ್ಪು ಬಾಸ್ ಬಂದು ಇಲ್ಲಿ ನಿಂತವ್ರೆ, ನಾವ್ ಅಲ್ಲಿ ಕಾಯ್ತಾ ಇದೀವಿ. ಚಾಮುಂಡಿ ಬೆಟ್ಟ ಮಳೆ ಇಲ್ಲ. ಛತ್ರಿ ಹಿಡಿದ್ರು, ಅದ್ರ ಬೇಡ. ಗೋಲ್ಡ್ ತರ್ಬುಕ ಕೊಡ್ತೀರಾ ಬೈ ಯಾರ್ಗನ ಇಲ್ಲಿ? ನಿಮ್ಮ ಇನ್ಸ್ಟಾಗ್ರಾಮ್ ಗೋಲ್ಡ್ ತರ್ಬುಕ ಇಲ್ವಲ್ಲ? ಎಲ್ಲ ಐತೆ ಬೈ ತರ್ಬುಕ, ಗೋಲ್ಡ್ ಇಲ್ವಲ್ಲ? 6 ಸಬ್ಸ್ಕ್ರೈಬ್ ಆಗಿದ್ರೆ ನಿಂಗೆ ಗೋಲ್ಡ್ ತರ್ಬುಕ. ಖಾಲಿ ಇವತ್ತು ಸ್ವಲ್ಪ ಜನ ಕಮ್ಮಿ ಅವ್ರು ಇವತ್ತು, ನೋಡ್ಕೊಂಡ್ರೆ. ಅವತ್ ಭಾರಿ ಜನ ಇದ್ರು. ಮಳೆ ಬಂತ ಏನ್ ಬೈ, ಯಾವ ಇಲ್ಲೇ ಇರ್ಲಿಲ್ಲ. ನಾವು ಪಾತ್ರ ಮಾಡ್ದವ್ರು ಗಾಡಿ ಎತ್ಕೊಳ್ಳಿ. ಓಕೆ ಅಣ್ಣ, ಸೇವೆ ಮಾಡೋಣ ಅಣ್ಣ. ಥ್ಯಾಂಕ್ಸ್ ಅಣ್ಣ. ಇದೇ ಬೇಕಿತ್ತು. ಅಪ್ಪು ಬಾಸ್ ಹೋದ್ರಾ? ಲಾಡು, ಒಂದ್ ಮುಟ್ಟೆ ಲಾಡು ಎತ್ಕೊಳ್ಳಿ. ಒಂದ್ ಮುಟ್ಟೆ ಲಾಡು ಎತ್ಕೊಳ್ಳಿ ಬೇಗ. ಮಂಜಾಣ, ಚಾಮುಂಡೇಶ್ವರಿ ಸೇವೆ ಮಾಡಿ ಎತ್ಕೊಳ್ಳಿ. ನಡೀರಿ ಅಣ್ಣ, ನನಗೊಂದ್ ಮುಟ್ಟೆ ಕೊಡೋಣ. ನಡಿ ಬಾಸ್. ಕೋಣ ಸ್ವಲ್ಪ ಕುಂಕುಮ ಹಚ್ಕೋಬೇಕಾಯ್ತು ಮನೆಗೆ. ಆ ಕಡೆ ದುಡ್ಡು ಎತ್ಕೊಂಡ್ಬಿಡ್ತೀನಿ. ಭ್ರಮೆ ಆಯ್ತಾ ಬ್ರೋ ದರ್ಶನ?
ಏನ್ ಅನಿಸ್ತು ಮಾಮ್ ಚಾಮುಂಡಿ ಬೆಟ್ಟದಲ್ಲಿ ದರ್ಶನ ಆಗಿದ್ದು ಇವತ್ತು? ನೀನು ಏನ್ ಬೇಡ್ಕೊಂಡೆ ಚಾಮುಂಡೇಶ್ವರಿನ? ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಬೇಡ್ಕೊಂಡಿದ್ದು ಏನು ಹೇಳಲ್ಲ. ಹೇಳಲ್ವಾ? ಎಲ್ಲಾರ್ಗು ಒಳ್ಳೇದಾಗ್ಲಿ ಅಂತ ಆದ್ಮೇಲೆ ನಿನ್ಗೆ ಯಾಕೆ ಆಮೇಲೆ ಯಾವ ಇವೆಲ್ಲ ಗಾಡಿ ಯಾವತ್ತು? ಗಾಡಿ ಪೂಜೆ ಯಾವತ್ತು? ಗಾಡಿ ಇನ್ನು ಡೇಟ್ ಕನ್ಫರ್ಮ್ ಆಗಿಲ್ಲ. ಕನ್ಫರ್ಮ್ ಆದ್ಮೇಲೆ ಬರ್ಬೇಕು. ಓಕೆ, ನಿಮ್ ಅತ್ತೆನಾ? ಮತ್ತೆ ಇಟ್ ಇಸ್ ನಾಟ್ ಮೇಕ್ಸ್ ನೋ ಸೆನ್ಸ್. ಯಾವ ಓಕೆ, ನಿಮ್ ಅತ್ತೆ ಅಂದಂಗ ಆಗ್ಬಿಟ್ಟು. ಮಂಜಣ್ಣ, ಏನ್ ಅನಿಸ್ತು ನಿಮ್ಗೆ ಚಾಮುಂಡಿ ಬೆಟ್ಟದ ಅನುಭವ? ನವೀನ್ ಅವ್ರು ಇದಾರ? ನವೀನ್ ಅವ್ರು ಬೇಡ್ತಿದ್ದಾರೆ. ದರ್ಶನ ಆಯ್ತು ಚೆನ್ನಾಗಿ? ಓಕೆ ಓಕೆ. ನಾವು ಅಲ್ಲಿ ಒಂದ್ 2-3 ಸರಿ ಬಂದು ದರ್ಶನ ಆಗದೆ ವಾಪಸ್ ಹೋಗಿದೀವಿ. ಇವತ್ತೇ ಇಷ್ಟು ನೀಟಾಗಿ ಶ್ರೇಯಸ್ ಅವರು, ನಾನು ಹಂಗೆ ಅನ್ಕೊಂಡಿದ್ದೆ, ಬಟ್ ಇವತ್ತು ಎಲ್ಲ ವೆದರ್ ಎಲ್ಲ ಸಪೋರ್ಟ್ ಮಾಡಿ ಎಲ್ಲ ತುಂಬಾ ಚೆನ್ನಾಗಿದೆ. ದೇವರು ತುಂಬಾ ಚೆನ್ನಾಗಿ. ಶ್ರೇಯಸ್ ಅವರು ಏನ್ ಅನುಭವ? ತುಂಬಾ ತುಂಬಾ ಖುಷಿ ಆಯ್ತು ದೇವಸ್ಥಾನಕ್ಕೆ ಬಂದು. ಎಷ್ಟೇ ಅಂದ್ರೆ ಏನ್ ಬೇಡ್ಕೊಂಡ್ರಿ? ಎಲ್ಲ ಎಲ್ರಿಗೂ ದೇವ್ರಿಗೆ ಹತ್ರ ಇರ್ತೀವಿ ಯಾವಾಗ್ಲೂ. ನಮ್ ಬೇಡಿಕೆ ಹತ್ರ ಇದು ಆಕ್ಚುಲಿ ಚೆನ್ನಾಗಿ ನೆರವೇರೋ ತರ. ಏನು ಕೇಳ್ಬೋದು, ಏನು ಐತೆ ಬಾಕಿ ಅಂತ ಯೋಚನೆ ಮಾಡ್ತಾವ್ರೆ. ಏನೇನ್ ದೇವ್ರ ಚಾಮುಂಡಿ ಬೆಟ್ಟದ ದರ್ಶನ ತುಂಬಾ ಸಾಕಾತಾಗಾಯ್ತು. ಸೇವೆನೂ ಮಾಡ್ದಂಗಾಯ್ತು, ದರ್ಶನನೂ ಆಯ್ತು, ಎಲ್ಲ ಮುಗೀತು. 7:30 ಅಷ್ಟೊತ್ತಿಗೆ ಬೆಟ್ಟದ ಮೇಲೆ ಬಂದ್ರೆ ದರ್ಶನ ನೆಮ್ಮದಿಯಾಗಿ ಆಗುತ್ತೆ. ಸ್ವಲ್ಪ ಇವತ್ತು ಬುಧವಾರ, ನಾವೆಲ್ಲಾ ದೇವಸ್ಥಾನಕ್ಕೂ ಬುಧವಾರ ಗುರುವಾರ ಅಂತ ಟೈಮಲ್ಲೇ ಹೋಗೋದು. ಆಷಾಢ ಆಗಿರೋದ್ರಿಂದ ಪರವಾಗಿಲ್ಲ, ಜನ ಸ್ವಲ್ಪ ಕಮ್ಮಿನೇ ಇದ್ದಾರೆ. ದರ್ಶನನೂ ಬೇಗನೆ ಆಯ್ತು. ನಾವ್ ಅನ್ಕೊಂಡಿದ್ದು ಲೇಟ್ ಆಗುತ್ತೆ ಅಂತ, ತುಂಬಾ ಬೇಗ ಆಯ್ತು ದರ್ಶನ. ಖುಷಿ ಆಯ್ತು. ಅದಕ್ಕೆಲ್ಲ ವರುಣ್ ರಿಚಿ ಅವರು ಅಲ್ಲೇ ಸುಮಾರು 2-3 ಸರಿ ಬಂದೋಗಿದೀವಿ, ನೀವು ನೋಡ್ದಂಗೆ. ಈಗ್ಲೇ ದರ್ಶನ ನೀಟಾಗಿ ಒಂದ್ ಬ್ಯಾಚ್ ಬಂದು ಖುಷಿಯಾಗೆಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದೀವಿ. ಹಿಂಗೋಗ್ಬಿಡೋಣ ಎಕ್ಸಿಟ್ ಹಿಂಗೆ. ಹೋಗಿಲ್ವಾ ಈ ಸಲ? Pero